ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರಂದಂಟಿಗೆ ಫೇಮಸ್ ಆಗಿರುವ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕು ಪ್ರವಾಸಿ ತಾಣವಾಗಿಯೂ ಕೂಡ ಖ್ಯಾತಿ ಪಡೆದಿದೆ. ಜಿಲ್ಲಾ ಕೇಂದ್ರದಿಂದ ಸುಮಾರು 51 ಕಿಲೋಮೀಟರ್ ದೂರದಲ್ಲಿ ಇರುವ ಗೋಕಾಕ ಹಲವು ಧಾರ್ಮಿಕ ಸ್ಥಳಗಳು ಹಾಗೂ ಜಲಪಾತವನ್ನ ತನ್ನ ಒಡಲಿನಲ್ಲಿ ತುಂಬಿಕೊಂಡಿದೆ. ಸಪ್ತ ನದಿಗಳ ನಾಡು ಗೋಕಾಕ್ ಎಂದಾಕ್ಷಣ ಎಲ್ಲರ ಕಣ್ಮುಂದೆ ಬರೋದು ಅಲ್ಲಿರುವ ಜಲಪಾತ. ಪ್ರವಾಸಿಗರ ನೆಚ್ಚಿನ ತಾಣ ಗೋಕಾಕ ಜಲಪಾತದ ಜೊತೆ ಇನ್ನೂ ಸಾಕಷ್ಟು ಜಲಧಾರೆಗಳು ಇಲ್ಲಿದೆ. ಅವುಗಳಲ್ಲಿ ಗೊಡಚಿನ ಮಲ್ಕಿ ಜಲಪಾತ ಕೂಡ ಒಂದು. ಬೆಳಗಾವಿ ಜಿಲ್ಲೆಯ ಗೋಕಾಕ ಬಳಿಯ ಗೊಡಚಿನ ಮಲ್ಕಿ ಗ್ರಾಮದಿಂದ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿ ಇರುವ ಕಡೆಯೊಂದರಲ್ಲಿ ಮಾರ್ಕಂಡೇಯ ನದಿ ಪುಟಿದೇಳುವಾಗ ಗೊಡಚಿನ ಮಲ್ಕಿ ಜಲಪಾತ ರೂಪುಗೊಳ್ಳುತ್ತೆ. ಗೊಡಚಿನ ಮಲ್ಕಿ ಜಲಪಾತದಲ್ಲಿ 2 ಹಂತಗಳು ಇದೆ. ಮೊದಲನೆಯದು 25 ಮೀಟರ್ ಎತ್ತರ ಮತ್ತು ಎರಡನೆಯದು 18 ಮೀಟರ್ ಎತ್ತರವಿದೆ. ಗೊಡಚಿನ ಮಲ್ಕಿ ಜಲಪಾತವನ್ನ ಮಾರ್ಕಂಡೇಯ ಜಲಪಾತ ಎಂದು ಕರೆಯುತ್ತಾರೆ. ಮಳೆಗಾಲದಲ್ಲಿ ಮಾರ್ಕಂಡೇಯ ನದಿ ರಭಸದಿಂದ ಹರಿಯುತ್ತೆ. ಕರಿಬಂಡೆಗಳು ನಡುವೆ ಹರಿಯುವ ನದಿ, ಎತ್ತರಕ್ಕಿಂತಲೂ ವಿಶಾಲತೆಗೆ ಹೆಸರಾದ ಜಲಪಾತ ನೋಡುಗರ ಮನ ತಣಿಸುತ್ತೆ. ಇಲ್ಲಿನ ಬಂಡೆಗಲ್ಲುಗಳ ಮೇಲೆ ಎಚ್ಚರದಿಂದ ಹೆಜ್ಜೆ ಇಡಬೇಕು. ಆಯ ತಪ್ಪಿದ್ರೆ ಅಪಾಯ. ಮಕ್ಕಳು ಜೊತೆಗಿದ್ರೂ ಕೂಡ ಹೆಚ್ಚು ಕಾಳಜಿ ಇರಲಿ. ನದಿಯಲ್ಲಿ 1.5 ಕಿಲೋಮೀಟರ್ ದೂರದವರೆಗೆ ನಡೆದು ಹೋಗಬಹುದು. ಅಲ್ಲಿನ ಸೌಂದರ್ಯ ನಿಮ್ಮ ನಡಿಗೆಯ ಆಯಾಸವನ್ನೆಲ್ಲ ಮರೆಸಿಬಿಡುತ್ತೆ. ನೀರು ಧುಮ್ಮುಕ್ಕುವ ದೃಶ್ಯ ರೋಮಾಂಚನಕಾರಿ. ಮಳೆಗಾಲದಲ್ಲಿ ಇಂತಹ ಜಲಪಾತವನ್ನ ಕಷ್ಟಪಟ್ಟಾದ್ರೂ ನೋಡಬೇಕು. ದೊಡ್ಡ ತೆರೆದ ಕಣಿವೆಯ ನಡುವೆ ಭೋರ್ಗರಿಸುವ ಜಲಪಾತದ ದೃಶ್ಯ ವೈಭವ ಕಣ್ಣುಗಳಿಗೆ ಹಬ್ಬವನ್ನ ಉಂಟು ಮಾಡುತ್ತೆ. ರಸ್ತೆಯ ಮೂಲಕ ಪ್ರವೇಶಿಸಬಹುದಾದ್ರೂ ಕೂಡ ಗೊಡಚಿನ ಮಲ್ಕಿ ಹಳ್ಳಿಯಿಂದ ಜಲಪಾತದವರೆಗೆ ಕೆಲವು ಕಿಲೋಮೀಟರ್ ಚಾರಣ ಕೈಗೊಳ್ಳುವುದು ಜನಪ್ರಿಯ ಚಟುವಟಿಕೆಯಾಗಿದೆ. ಜುಲೈನಿಂದ ಅಕ್ಟೋಬರ್ ಗೊಡಚಿನ ಮಲ್ಕಿ ಜಲಪಾತವನ್ನ ಭೇಟಿ ಮಾಡಲು ಉತ್ತಮ ಸಮಯವಾಗಿದೆ. ಯಾಕಂದ್ರೆ ಈ ಅವಧಿಯಲ್ಲಿ ನೀರಿನ ಮಟ್ಟ ಹೆಚ್ಚಿರುತ್ತೆ ಮತ್ತು ದೃಶ್ಯ ವೈಭವ ಗರಿಷ್ಠ ಮಟ್ಟದಲ್ಲಿ ಇರುತ್ತೆ. ಇನ್ನು ಈ ಜಲಪಾತದ ಹತ್ತಿರ ಗೋಕಾಕ ಜಲಪಾತ ಮತ್ತು ಹಿಡಿಕಲ್ ಜಲಾಶಯ ಭೇಟಿ ಕೊಡಬಹುದಾದ ಹತ್ತಿರದ ಪ್ರವಾಸಿ ತಾಣಗಳಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.